ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀವಿ. ಸೊ ಈ ಬ್ಲಾಗ್ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬನ ನಾನು ನಮ್ಮ ಮನೆಯಲ್ಲಿ ಹೇಗೆಲ್ಲ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಎಸ್, ನಮ್ಮದು ಆಲ್ರೆಡಿ ನಮ್ಮ ಮನೆಯಲ್ಲಿ ಪೂಜೆ ಆಗಿದೆ. ಈ ಸಲ ನಾವು ಫಸ್ಟ್ ವಾರದಲ್ಲಿ ಪೂಜೆನ ಮಾಡೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ August 15 ಎರಡನೇ ಶುಕ್ರವಾರ ನಾವು ಪೂಜೆನ ಮಾಡ್ತಾ ಇದ್ದೀವಿ. ಬನ್ನಿ, ನಾನು ನಮ್ಮ ಮನೆಯಲ್ಲಿ ಹೇಗೆಲ್ಲ ಪೂಜೆ ಮಾಡಿದೆ ಅಂತ ಹೇಳಿ ನಮ್ಮ ಪ್ರಿಪ್ರೇಷನ್ ಹೇಗಿತ್ತು ಅಂತ ಒಂದು ಸ್ಮಾಲ್ ವಿಡಿಯೋನ ನೋಡ್ಕೊಂಡು ಬನ್ನಿ. ಆಮೇಲೆ ನಮ್ಮ ಲಕ್ಷ್ಮಿನ ದರ್ಶನ ಮಾಡಿಸ್ತೀನಿ. ಸೊ ನಾನು ಡೆಕೋರೇಷನ್ ಇಲ್ಲಿ ಇವತ್ತು ವಿಳೆದೆಲೆಯಿಂದ ಡೆಕೋರೇಷನ್ ಬ್ಯಾಕ್ ಡ್ರಾಪ್ ಮಾಡಬೇಕು ಅಂತ ಹೇಳಿ ಊರಿಂದ ಒಂದಷ್ಟು ಎಲೆನ ತರಿಸಿದ್ದೆ. ಸೊ ಅದನ್ನು ಇವಾಗ ಜೋಡಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಫಸ್ಟ್ ಅಂದ್ಕೊಂಡಷ್ಟು ಈಸಿ ಆಗಿರಲಿಲ್ಲ ಈ ಡೆಕೋರೇಷನು. ಹಾಗೋ ಹೀಗೋ ಮಾಡಿ ಒಂದು ರೇಂಜಿಗೆ ಮಾಡಿದ್ದೀನಿ. ಸೊ ಈಗ ಕಾಣಿಸುತ್ತೆ ಫೈನಲಾಗಿ. ಸೊ ನಾನಿವಾಗ ಸೀರೆನ ತೊಗೊಂಡು ಸೀರೆಯಲ್ಲಿ ಬ್ಲೌಸ್ನ ಕಟ್ ಮಾಡಿರೋದ್ರಿಲ್ಲ. ಸೊ ಹಾಗಾಗಿ ಬ್ಲೌಸ್ ಪೀಸ್ನ ನೀಟಾಗಿ ಕಟ್ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ. ಸೊ ಆಮೇಲೆ ಸ್ಯಾರಿನ ನೀಟಾಗಿ ಡ್ರೇಪ್ ಮಾಡೋದು. ಸೊ ಫಸ್ಟು ಕಟ್ ಮಾಡಿಕೊಂಡು ಆಮೇಲೆ ಫಸ್ಟು ಬಿಂದಿಗೆನ ಎಲ್ಲನೂ ರೆಡಿ ಮಾಡಿಕೊಂಡು ಆಮೇಲೆ ಸೀರೆನ ಹೊರಿಸೋಣ. ಗೈಸ್, ನಾನು ಇಲ್ಲಿ 5 ಥರದ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಎಲ್ಲನೂ 5 ತೊಗೊಂಡಿದ್ದೀನಿ. ಇದನ್ನು ನಾವು ಇವಾಗ ನಾವು ಬಿಂದಿಗೆ ಏನು ಕಳಶ ಮಾಡ್ಕೊತಾ ಇದ್ದೀವಲ್ಲ ಅದರೊಳಗಡೆ ನಾನು ಇದು ಹಾಕ್ತಾಯಿದ್ದೀನಿ. ಈ ಡ್ರೈ ಫ್ರೂಟ್ಸ್ ಜೊತೆಗೆ ಕಲ್ಸಕ್ಕರೆ ಪ್ಯಾಕೆಟ್ ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಕುಂಕುಮ ಇದನ್ನು ಹಾಕ್ತಾ ಇರೋದು. ಇದೆಲ್ಲನೂ ಲಕ್ಷ್ಮಿಗೆ ಭಾಳ ಇಷ್ಟ ಅಂತ ಹೇಳಿ ನಾವು ಇದನ್ನು ಕಳಶನ ತುಂಬ್ಕೊತಾ ಇದ್ದೀವಿ. ಸೊ ಇದ್ರ ಮೇಲೆ ಇವಾಗ ಚೊಂಬನ್ನ ಕೂರಿಸ್ತೀನಿ. ಚೊಂಬನ್ನ ಕೂರಿಸಿ ಅದ್ರ ಮೇಲೆ ನಾರ್ಮಲಾಗಿ ನೀರೆಲ್ಲ ಇಟ್ಟು ಅದರೊಳಗಡೆನೂ ಸ್ವಲ್ಪ ಐಟಮ್ಸ್ನ ಹಾಕ್ತೀವಿ. ಸೊ ಮೇನ್ ಕಳಶ ಇದ್ರ ಮೇಲೆ ಬರುತ್ತೆ. ಸೊ ಬಿಂದಿಗೆ ಎಲ್ಲನೂ ನೀಟಾಗಿ ರೆಡಿ ಮಾಡಿಕೊಂಡು ನಮಗೆ ಎಷ್ಟು ಲೆಂತ್ ಬೇಕು ಅಂತ ನೋಡಿಕೊಂಡು ಆಮೇಲೆ ಈ ಥರ ಸ್ಯಾರಿನ ಲೆಂತ್ ನೋಡ್ಕೊಂಡು ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಫ್ ಸ್ಯಾರಿನ ನಾನು ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಫೋಲ್ಡ್ ಮಾಡಿಕೊಂಡು ಇವಾಗ ನೆರಿಗೆ ತೊಗೊತಾ ಇದ್ದೀನಿ. ಸೊ ಕಂಪ್ಲೀಟ್ ಹಾಫ್ ಸ್ಯಾರಿ ಫುಲ್ ಈ ಥರ ನೀಟಾಗೆ ನೆರಿಗೆ ಮಾಡ್ಕೊಳ್ಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಒಂದಷ್ಟು ಬಿಟ್ಟಿದ್ದೀನಿ ಜಾಗನ, ಲೈಕ್ ಸ್ಯಾರಿ ಬಿಟ್ಟಿದ್ದೀನಿ. ಬಿಕಾಸ್ ಅದು ನೀಟಾಗೆ ಸೈಡಲ್ಲಿ ಕವರ್ ಮಾಡೋದಕ್ಕೆ ಬೇಕಾಗತ್ತೆ. ಸೊ ಆದಷ್ಟು ಬಿಟ್ಟು ನೀವು ನೆಕ್ಸ್ಟು ಈ ಥರ ನೀಟಾಗೆ ಪಿನ್ ಹಾಕ್ಕೊಂಡು ಅಥವಾ ಕ್ಲಿಪ್ ಹಾಕ್ಕೊಂಡು ನೀವು ನೀಟಾಗಿ ನೆರಿಗೆ ಮಾಡ್ಕೊತಾ ಹೋದರೆ ನಿಮಗೆ ಉಡ್ಸೋದಕ್ಕೂ ಈಸಿ ಆಗುತ್ತೆ. ಸೊ ನನಗೆ ಚಿಕ್ಕ ವಯಸ್ಸಿಂದನೂ ನಾನು ಸೀರೆನ ಉಡಿಸಿ ಲಕ್ಷ್ಮಿನ ಕೂರಿಸ್ತಾ ಇರೋದ್ರಿಂದ ನನಗೆ ಅಭ್ಯಾಸ ಇತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಈಸಿಯಾಗೆ ಮಾಡ್ಕೊತಾ ಇದ್ದೀನಿ. ಬಟ್ ನಾನು ಎಷ್ಟೇ ಸಲ ಉಡಿಸಿದ್ರೂ ಕೂಡ ಏನಾದರೂ ಒಂದು ಹೊಸದಾಗೆ ಮಾಡೋಣ ಅಂತ ಟ್ರೈ ಮಾಡ್ತಾನೆ ಇರ್ತೀನಿ. ಇದು ಅಷ್ಟು ಈಸಿ ಅಲ್ಲ, ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ. ಸೀರೆ ಉಡ್ಸೋದೇ ಆಗಿರಲಿ ಅಥವಾ ಲಕ್ಷ್ಮಿ ಕೂರಿಸೋದಾಗಿರ್ಬೋದು, ಅದು ಸ್ವಲ್ಪ ಎಷ್ಟೇ ವರ್ಷದಿಂದ ಮಾಡ್ತಾಯಿದ್ರೂ ಅದಕ್ಕೆ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗೋದಿಲ್ಲ. ಏನಾದರೂ ಒಂದು ಹೊಸದು ಮಾಡಬೇಕು, ಏನಾದರೂ ಒಂದು ಹೊಸದು ಕಲಿಬೇಕು ನಾವು ಅಂತ ಅಂದ್ಕೊತಾನೆ ಇರ್ತೀವಿ ಆ್ಯಂಡ್ ಹೊಸ ಟ್ರೈ ಮಾಡ್ತಾನೆ ಇರ್ತೀವಿ. ಸೊ ಇಲ್ಲಿ ಕೆಳಗಡೆ ಒಂದು ಮಣೆ ಇಟ್ಟು ಅದ್ರ ಮೇಲೆ ಬಾಳೆ ಎಲೆ ಇಟ್ಟು ಆಮೇಲೆ 1 ಗ್ಲಾಸ್ ಅಕ್ಕಿ ಹಾಕ್ಕೊತಾ ಇದ್ದೀವಿ. ಅಕ್ಕಿ ಹಾಕೊಂಡ್ಮೇಲೆ ಈ ಥರ ಸ್ವಾಸ್ತಿಕ್ ಬರೆದು ಅದ್ರ ಮೇಲೆ ಅರಿಶಿನ ಕುಂಕುಮ ಇಟ್ಟು ಇದ್ರ ಮೇಲೆ ನಾನು ಇವಾಗ ಲಕ್ಷ್ಮಿನ ಕೂರಿಸ್ಕೊತಾ ಇದ್ದೀನಿ. ಗಂಟೆ 3 ಆಗಿದೆ ಆ್ಯಂಡ್ ನಮ್ಮ
ಲಕ್ಷ್ಮಿನೂ ಆಲ್ಮೋಸ್ಟ್ ರೆಡಿಯಾಗಿದೆ. ಇನ್ನು ಸ್ವಲ್ಪ ಹೊತ್ತು, ಇನ್ನೊಂದು ಅವರಿಗೆ ಮತ್ತೆ ಇನ್ನೊಂದು ಸಲ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಕಳಶ ಫುಲ್ಲು ನೀರು ಹಾಕಿ ಕಳಶನ ರೆಡಿ ಮಾಡಿ ಆಮೇಲೆ ಮುಖವಾಡ ಎಲ್ಲ ಹಾಕಿ ಎಲ್ಲ ರೆಡಿ ಇದೆ. ಸೊ ಹೀಗಿದೆ ನನ್ನ ಡೆಕೋರೇಷನ್. ಸೊ ಇಷ್ಟ ಆಗಿದೆ ಅಲ್ವಾ? ಟೈಮು ಆಗ್ತಾಯಿದೆ, ಹೋಗಿ ಬೇಗ ಇನ್ನೊಂದು ಸಲ ಸ್ನಾನ ಮಾಡ್ಕೊಂಡು ಬಂದು ಕಳಶ ಕೂರ್ಸೋಣ. ಆಮೇಲೆ ಏನೇನು ಮಾಡ್ತೀನಿ ನಿಮಗೆ ತೋರಿಸ್ತೀನಿ. ಸೊ ಎಸ್, ನೋಡಿದ್ರಲ್ಲ ನಾವು ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಲಾಸ್ಟ್ ನೈಟ್ ಅಂತ ಹೇಳಿ. ಸೊ ಇವಾಗ ನಮ್ಮ ಲಕ್ಷ್ಮಿನೂ ಹಾಗೆ ಒಂದು ಸಲ ನೋಡ್ಕೊಂಡು ಬನ್ನಿ. ಆಮೇಲೆ ನಮ್ಮ ಮನೆಯಲ್ಲಿ ಮೆನ್ಯೂ ಏನಿದೆ, ಅಡುಗೆ ಎಲ್ಲ ಏನೆಲ್ಲ ಮಾಡಿದ್ದಾರೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯದೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಈಗ ನಾನು ನನ್ನ ಫಸ್ಟ್ ಲುಕ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಪೂಜೆ ಆಗಿರೋದ್ರಿಂದ ಯಾರೂ ಇರೋದಿಲ್ಲ, ನಾವೇ ಇರೋದ್ರಿಂದ ಸೊ ಸಿಂಪಲ್ಲಾಗೇ ರೆಡಿ ಆಗಿದ್ದೀನಿ. ಸೊ ಕಮ್ ಲೆಟ್ಸ್ ಸಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನ? ಇವತ್ತು ನಮ್ಮನೆ ಮೆನ್ಯೂ ಬಂದುಬಿಟ್ಟು ಹೋಳಿಗೆ ಇದೆ, ಉಪ್ಪಿನಕಾಯಿ ಆ್ಯಂಡ್ ಕಾಳಿಂದು ಕೂಟ್ ಮಾಡಿದ್ದಾರೆ ಆ್ಯಂಡ್ ಸ್ವೀಟ್ ಪೊಂಗಲ್, ಮತ್ತು ಹೋಳಿಗೆ ಸಾರು ಮತ್ತು ಅನ್ನ ಆ್ಯಂಡ್ ಹಪ್ಳ. ಇವತ್ತು ಸ್ವಲ್ಪ ಮೆನ್ಯೂ ಕಮ್ಮಿ ಆಗಿದೆ. ಸೆಕೆಂಡ್ ವೀಕ್ ನಾವು ಹಬ್ಬ ಮಾಡ್ತಾ ಇರೋದಕ್ಕೆ, ಇಲ್ಲಾಂದರೆ ಇನ್ನು ದೊಡ್ಡ ಎಲೆ ಫುಲ್ಲು ತುಂಬಿರೋದು. ಇದಾಗಿತ್ತು ನನ್ನ ಫೈನಲ್ ಲುಕ್. ಸೊ ಎಲ್ಲರೂ ಬಂದು ಅರ್ಶಿನ ಕುಂಕುಮ ತೊಗೊಂಡು ಹೋದರು. ಇವಾಗ ನಾವು ಕಸಿನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಇವಾಗ ಆರತಿ ಮಾಡೋಣ ಬನ್ನಿ. ಮಹಾಲಕ್ಷ್ಮೀ ನಮೋಸ್ತುತೆ, ನಮಸ್ತೆ ಗರುಡಾರೂಢೆ, ಕೋಲಾಸುರ ಭಯಂಕರಿ, ಸರ್ವ ಪಾಪಹರೇ ದೇವಿ, ಮಹಾಲಕ್ಷ್ಮೀ ನಮೋಸ್ತುತೆ, ಸರ್ವಜ್ಞೆ ಸರ್ವವರದೆ, ಸರ್ವದುಷ್ಟ ಭಯಂಕರಿ, ಸರ್ವ ದುಃಖಹರೇ ದೇವಿ, ಮಹಾಲಕ್ಷ್ಮೀ ನಮೋಸ್ತುತೆ, ಸಿದ್ಧಿ ಬುದ್ಧಿ ಪ್ರದೇ ದೇವಿ, ಭೋಕ್ತಿ ಮುಕ್ತಿ ಪ್ರದಾಯಿನಿ, ಮಂತ್ರಮೂರ್ತೆ ಸದಾ ದೇವಿ, ಮಹಾಲಕ್ಷ್ಮೀ ನಮೋಸ್ತುತೆ, ಪದ್ಮಸ್ತನಸ್ಥಿತೆ ದೇವಿ, ಪರಬ್ರಹ್ಮ ಸ್ವರೂಪಿಣಿ, ಪರಮೇಶಿ ಜಗನ್ಮಾತಾ, ಮಹಾಲಕ್ಷ್ಮೀ ನಮೋಸ್ತುತೆ, ಶ್ವೇತಾಂಬರಧರೆ ದೇವಿ, ನಾನಾ ಅಲಂಕಾರ ಭೂಷಿತೆ, ಜಗಸ್ಥಿತೆ ಜಗನ್ಮಾತಾ, ಮಹಾಲಕ್ಷ್ಮೀ ನಮೋಸ್ತುತೆ.
ಸೊ ಫೈನಲ್ ಆರತಿ ಕೂಡ ಮುಗೀತು. ಸೊ ಇಲ್ಲಿಗೆ ಹಬ್ಬ ಮುಗಿಯುತ್ತೆ. ಆ್ಯಂಡ್ ನನ್ನ ಪುಟಾಣಿ ಲಡ್ಡು ಅಕ್ಕ ಆ್ಯಂಡ್ ಅತ್ತೆಗೆ ಥ್ಯಾಂಕ್ಸ್ ಬಂದು ಹಾಡು ಹೇಳಿದ್ದಕ್ಕೆ ಆ್ಯಂಡ್ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ಡಬಲ್ ಸೆಲೆಬ್ರೇಷನ್. ಇವತ್ತು ನಮ್ಮ ಅಣ್ಣಂಗೆ ರಾಖಿ ಕಟ್ತಾ ಇದ್ದೀನಿ. ಹಬ್ಬದ ದಿವಸ ಕಟ್ಟಕ್ಕೆ ಆಗಲಿಲ್ಲ, ಸೊ ವರಮಹಾಲಕ್ಷ್ಮಿ ಹಬ್ಬದ ದಿವಸ ರಾಖಿ ಕಟ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ನಮ್ಮ ಮನೇಲಿ ನಾವೆಲ್ಲ ಹೇಗೆ ಹಬ್ಬ ಆಚರಣೆ ಮಾಡ್ತೀವಿ ಅಂತ ಹೇಳಿ. ಸೊ ಇವಾಗ ಫೈನಲಿ ಎಲ್ಲನೂ ಮುಗ್ದಿದೆ ಹಬ್ಬ ಎಲ್ಲ. ಸೊ ಎಲ್ಲ ಆದಮೇಲೆ ಎಲ್ಲ ಗೆಸ್ಟ್ ಎಲ್ಲ ಹೋದ್ಮೇಲೆ ನಾವು ಟೈಮ್ ನೋಡಿಕೊಂಡು ಒಳ್ಳೆ ಟೈಮ್ ನೋಡಿಕೊಂಡು ದೇವ್ರನ್ನ ಪೂಜೆ ಮಾಡಿ ಕರ್ಲಿಸ್ತೀವಿ. ಸೊ ಒನ್ಸ್ ಕರ್ಲ್ಸಾದ್ಮೇಲೆ ನಾವು ಮಾರನೇ ದಿನ ಅಂದರೆ ನಾಳೆ ಬೆಳಗ್ಗೆ ದೇವ್ರನ್ನ ಎತ್ತುತ್ತೀವಿ. ಸೊ ಅದಷ್ಟೇ ಮುಗಿಯುತ್ತೆ. ಸೊ ಇದಾಗಿತ್ತು ನನ್ನ ಬ್ಲಾಗ್, ನನ್ನ ಹಬ್ಬ, ನನ್ನ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೆಯಲ್ಲಿ. ಸೊ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆಗೆ ಆದಷ್ಟು ಬೇಗನೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿ ಯು ಆಲ್ ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬಾಯ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರು ಮಾಡಿಲ್ಲ ಅವರು ಹೋಗಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್, ಗುಡ್ ನೈಟ್.